ಇದೆಯಾ ನಿರ್ದೇಶಕರು? ನಾನು ಡೈರೆಕ್ಟರ್ ಇಬ್ಬರೇ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಕ್ರಿಪ್ಟಿಂಗ್ ಡೈಲಾಗ್ಸ್ ಟೈಮ್ನಲ್ಲಿ ಸಿನಿಮಾನ ಶೂಟ್ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಹೋಗಿದ್ದು. ಓಕೆ, ಹಿಂಗೆ ಸಾಂಗ್ ಬೇಕು, ಹಿಂಗೆ ಇದೆ, ಇವರೇ ಡೈಲಾಗ್ ರೈಟ್ರ್ ಬೇಕು, ಸಾಂಗ್ ಇವ್ರ ಹತ್ರನೇ ಆಡಿಸ್ಬೇಕು, ಹಿಂಗೆ ಮ್ಯೂಸಿಕ್ ಬೇಕು, ಎಲ್ಲ ಥರನೂ ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಏನು ಕೆಲಸ ಮಾಡಬೇಕು ಇವ್ರದ್ದು ಆದಮೇಲೆ ಸುಮಾರು ನಿಧಾನಕ್ಕೆ ಮಾಡಿದ್ದೀವಿ. ಯಾಕೆಂದರೆ ಅದಕ್ಕೆ ಇನ್ನೇನು ಕೊಡಬೇಕೆಲ್ಲ ಅಂದರೆ ಅದನ್ನು ಕ್ಲಿಯರ್ ಮಾಡೋದೆಲ್ಲ ಮಾಡಿದ್ದೀವಿ. ಅದೇ ಥರ ಎಲ್ಲ ಟೈಮ್ ತೊಗೋತು. ಪ್ರತಿಯೊಂದು ಈಗ ತಪ್ಪು ಆಗುತ್ತೆ ಅಂತ ಗೊತ್ತಿದ್ರೆ ಅದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡಿದ್ದೀವಿ. ನೆಕ್ಸ್ಟು ರಿಸಲ್ಟ್ ಎಲ್ಲ ಅವ್ರು ಕೊಡಬೇಕು, ಜನ ಕೊಡಬೇಕು. ಸೊ ಆಗಸ್ಟ್ 1ನೇ ತಾರೀಕು ಥಿಯೇಟರ್ಗೆ ಜನ ಬಂದು ನೋಡಿ ಅವ್ರ ಅಭಿಪ್ರಾಯ ಹೇಳಿದ್ರೆ ನೀವು ಮಾಡುವಂಥ ಕೆಲಸಕ್ಕೆ ಅದೊಂದು ಸಾರ್ಥಕತೆ. ಜೊತೆಗೆ ನೀವು ಬರಬೇಕಲ್ಲ, ಬರೋಣ ಎಲ್ಲರೂ ನೀವೇ ಎಲ್ಲಿ ಇಲ್ಲಿ ಬಂದು ಏನು ಇಂಟರ್ವ್ಯೂ ಮಾಡಿದರೆ ನೀವು ಅಲ್ಲಿರಬೇಕು ಅವತ್ತು. ಶೋರ್, ನಿಮ್ಮ ಇನ್ವೈಟ್ನ ನಾವು ತಿರಸ್ಕಾರ ಅಂತೂ ಮಾಡಲ್ಲ, 100% ಬರ್ತೀವಿ. ಏನಿದೆ, ಹೇಗೆ ಅನ್ನಿಸ್ತು ಮೂವಿ ಅನ್ನೋದಂತೂ ಹೇಳ್ತೀವಿ. ಸೊ ಕೆಲವೊಂದು ಚಿತ್ರಗಳನ್ನ ಮಾಡಿದ್ರೆ ಈ ವರ್ಗದವ್ರು ಬಹಳ ಇಷ್ಟಪಡ್ತಾರೆ ಅನ್ನೋ ಥರ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಕೊತ್ತಲವಾಡಿ ಚಿತ್ರ ಯಾವ ಜನಕ್ಕೆ, ಯಾವ ಆಡಿಯನ್ಸನ್ನು ಪುಲ್ ಮಾಡುತ್ತೆ ಅನ್ನೋ ಬಗ್ಗೆ ಕೇಳೋದಾದರೆ ಏನು ಹೇಳ್ತೀರಾ ಅಮ್ಮ? ನಮ್ಮ ಎಲ್ಲ ಹಳ್ಳಿ ಜನ ಹೆಂಗಿರ್ತಾರೆ ಅದೆಲ್ಲನೂ ಫಿಲ್ಮ್. ಸೊ ಹಾಂ, ಸೊ ಅಂದರೆ ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವ್ರ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ರಿಯಲಿಸ್ಟಿಕ್ ಆಗಿ ಏನು ನಾವು ದಿನ ಬೆಳಗಾರ ಸುತ್ತ ವಿಲೇಜ್ಗಳಲ್ಲಿ ನೋಡ್ತೀವಿ, ದಿನ ಅದೇ ಕತೆ, ಅದನ್ನೇ ನೀವು ಅದರಲ್ಲಿ ಕಥೆಯಾಗಿ ಮಾಡಿದ್ದೀವಿ, ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಒಂದು ಮೆಸೇಜು ಇದೆ. ಸೊ ಚಿತ್ರ ನೋಡ್ಕೊಂಡು ಬಂದವ್ರಿಗೆ ಒಂದು ಮೆಸೇಜು ಕೂಡ ಕೊಟ್ಟಿದ್ದೀರಿ. ಸೊ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ಬೋದು ಅಂತ ಹೇಳ್ತೀವಿ. ಸಮಾಜಕ್ಕೆ ಬೇಕಾಗ ಮೆಸೇಜ್. ಮೇಡಮ್, ಚಿತ್ರ ಈ ನಿರ್ಮಾಣಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ, ಸೊ ಅಥವಾ ಯಶ್ ಸರು ಫಿಲಮ್ಗೆ ಇಂಟ್ರಡ್ಯೂಸ್ ಆಗೋಕ್ಕಿಂತ ಮುಂಚೆ ಈ ಚಿತ್ರ ಅನ್ನೋದ್ರೇ ಏನೋ ಒಂದು ಇಮ್ಯಾಜಿನೇಷನ್ಸ್ ಎಲ್ಲ ಇರುತ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್, ನಾವು ಸಣ್ಣಲ್ಲಿರ್ಬೇಕಾದ್ರೆ ಟಿ ವಿ ಹಿಂದೆ ಹೋಗಿ ನೋಡ್ತಿದ್ವಿ, ಇಲ್ಲಿದ್ರ ಇಲ್ಲ ಹೊಟ್ಟೋದ್ರಲ್ಲ, ಟಿ ವಿ ಮುಂದೆ ಕಾಣಿಸ್ತಿದ್ಯಲ್ಲ, ಹಿಂದೆ ಏನು ಬಂದು ಹೋದ್ರ? ಎಕ್ಸಾಕ್ಟ್ಲಿ, ನನಗೂ ನಾನು ಕೇಳ್ತಾ ಇದ್ದೆ, ಟಿ ವಿ ಒಳಗೆ ಹೆಂಗೆ ಹೋದ್ರು, ನಾನು ಇಲ್ಲೇ ಕೂತಿದ್ದೀನಮ್ಮ, ಒಳಗಡೆ ಹೆಂಗೆ ಹೋದ್ರು ಅಂತ. ಅದರಲ್ಲೂ ಯಾರೋ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಏನಾದರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಂತು ಅಂದರೆ ನಾನು ಅಡುಗೆ ಮನೆಗೆ ಹೋಗಿ ಜೋರಾಗಿ ಹತ್ಬಿಡ್ತಿದ್ದೆ, ಹೊಡಿತು ನಾನು ಹೊಡೆದಾದ್ಮೇಲೆ ನಾನು ಬರ್ತೀನಿ ಅಂತ. ಸೊ ಆ ಥರ ತಮಗೆ ಆ ಥರದ್ದು ಏನಾದರೂ ಇತ್ತಾ ಮ್ಯಾಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ? ಬರೋಕ್ಕಿಂತ ಮುಂಚೆ ಹೌದು ಮ್ಯಾಮ್, ಬಿಕಾಸ್ ನಾವು ಅಪ್ಪಾಜಿಯವ್ರ ಫ್ಯಾನು ಅಂತ ಎಲ್ಲ ಕಡೆ ಹೇಳ್ಕೊಬಂದ್ರಿ, ಅಪ್ಪಾಜಿ ಫ್ಯಾನು. ನನಗೆ ಆ ಥರ ಎಷ್ಟು ಬರ್ತಾನೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಕಾಲೇಜಲ್ಲಿ ಡ್ಯಾನ್ಸ್ ಮಾಡೋನು, ಕೇಳಿದ್ದು ಕೊಡಿಸ್ಬೇಕು, ಆಟ ಮಾಡೋನು, ಅದೆಲ್ಲ ನಡೀತಾ ಇತ್ತು. ಅವ್ರ ಡ್ಯಾಡಿ ಗೊತ್ತಿಲ್ದಂಗೆ ಏನೆಲ್ಲ ಕೊಡಿಸ್ತಾ ಇದ್ದೆ. ಒಂದು ಏಜ್ವರೆಗೂ ಆಡ್ತಾನೆ, ಒಂದು ಡಿಗ್ರಿ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಒಳ್ಳೆ ಸೆಟ್ಲ್ ಆಗ್ತಾನೆ. ಆಡಲಿ ಸುಮ್ಮನೆ ಒಂದು ಏಜಲ್ಲಿ ಇರುತ್ತಲ್ಲ, ಅದು ಕೊಡಿಸು ಇದು ಕೊಡಿಸು, ಅವಾಗೆಲ್ಲ ನಮಗೆ ತುಂಬ ಕಷ್ಟ ಇರ್ತಿತ್ತು. ಅದು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ ಖುಷಿಯಾಗಿರಲಿ ಅಂತ. ಅದು ಹೋಗಲಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆಯಿತು. ಆಮೇಲೆ ಸೀರಿಯಲ್ ಆಫರ್ಸ್ ಬರೋಕ್ಕೆ ಶುರುವಾಯಿತು. ಹಂಗೆ ಸೀರಿಯಲ್ ಎಲ್ಲ ಮಾಡಲ್ಲ, ನಾನು ಸಿನಿಮಾನೇ ಮಾಡಬೇಕು ಅಂತಿದ್ದೆ, ಆ ಥರದಲ್ಲಿ ಬಂದಿದ್ದು. ಬಟ್ ಬರಬೇಕಾದ್ರೆ ನನಗೆ ಸ್ವಲ್ಪ ಥಿಂಕಿಂಗು ತುಂಬ ಬ್ರ್ಯಾಡಾಗಿ ಮಾಡ್ತಾಯಿದ್ದೆ. ನಮ್ಮ ಮನೇಲೂ ಯಾರೂ ಇಲ್ಲ, ಇವನು ಯಾರೂ ಇಲ್ಲ, ಇಂಡಸ್ಟ್ರಿಲಿಲ್ಲ, ಫೈನಾನ್ಸ್ ಇಲ್ಲ, ಇವ್ನು ಹಿಂಗೆ ಬಿಟ್ಬಿಟ್ರೆ ಹೆಂಗೆ? ಅವ್ರ ಡ್ಯಾಡಿ ತುಂಬ ಸ್ಟ್ರಿಕ್ಟು, ನೋಡೋಕ್ಕೆ ಹೊರಗಡೆ ಸ್ಮೂತಾಗಿ ಕಾಣಿಸ್ತಾರೆ, ಮನೇಲಿ ತುಂಬ ಸ್ಟ್ರಿಕ್ಟ್ ಮ್ಯಾನ್ ಅವರು. ಅಂದರೆ ಮನೇಲಿ ಅವ್ರು ಒಂದು ಸತಿ ಏನಾದ್ರು ಹೇಳಿದ್ರು ಅಂದರೆ ನಮಗೆಲ್ಲ ಅವ್ರ ಮುಂದೆ ಮಾತಾಡೋಕ್ಕೆ ಭಯ. ಈಗ ಜೋರಾಗಿ ಮಾತಾಡೋರ ಮುಂದೆ ಹೆಂಗೋ ಹೇಳ್ಬಿಡ್ಬೋದು, ಈ ಸೈಲೆಂಟ್ ಆಗಿಬಿಡ್ತಾರಲ್ಲ, ಅವ್ರಿಗೆ ಉತ್ತರ ಕೊಡೋದು ಕಷ್ಟ, ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಅವ್ರಿಗೇನು ಸಿಟ್ಟು ಬಂದುಬಿಟ್ರೆ ಏನು ಮಾಡೋದಪ್ಪ ಅಂತ. ಆ ಥರ ಅವ್ರ ಡ್ಯಾಡಿಗೆ ಇವೆಲ್ಲ ಬೇಡ, ಅವ್ನು ಚೆನ್ನಾಗಿ ಓದಿ ಏನೋ ಅಂದ್ರೆ ಒಂದು ಒಳ್ಳೆ ಇದು ಸೆಟ್ಲಾಗಲಿ. ಅವ್ನು ಸ್ವಲ್ಪ ಚೇಷ್ಟೆ ಜಾಸ್ತಿ ಇಶ್ಯೂ, ಅಂದರೆ ಬೇಡದಿರೋ ಚೇಷ್ಟೆಗಳು. ಆ ಚಿಕ್ಕ ವಯಸ್ಸಲ್ಲಿ ಚೆಸ್ಗೆ ಹೋಗೋದು, ಆಟ ಆಡೋಕ್ಕೆ, ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋದು, ಆಮೇಲೆ ಎಲ್ಲ ಕಾಸ್ಟ್ಲಿ ಐಟಮು. ಅವತ್ತೆಲ್ಲ ಒಂದು 3,000 ರೂಪಾಯಿದು ಒಂದು ಏನದು ಶೂಸು, 3,000 ರೂಪಾಯಿ ಬಿಗ್ ಬಾಸ್ ಏನೋ ಅಂತ ಒಂದು ಅಂಗಡಿ ಇದೆ ಅರಸು ರೋಡಲ್ಲಿ, ಬಿಗ್ ಬಾಸ್ ಏನೋ ಹಂಗೆ ಮರ್ತೋಗಿದೆ. ಆ ದೊಡ್ಡ ಅಂಗಡಿ ಮುಂದೆ ಒಂದೊಂದ್ಸರಿ ಹೋಗಿ ಏನಕ್ಕಾರ ಸ್ಕೂಟ್ರಲ್ಲಿ ಅವ್ರು ನಾವೇನಾದ್ರು ಸಿಟಿಗೆ ಹೋದಾಗ, ಇಲ್ಲ ನಂಗೆ ಇದರಲ್ಲೇ ಶೂಸ್ ಬೇಕು ಅಂದ್ಬಿಡು. ನಮಗೆ ಬರ್ತಿದ್ದ ಸಂಬಳದಲ್ಲೆಲ್ಲ ಒಂದು ಶೂಸೇ ಕೊಡಿಸೋ ಅಂದರೆ ಎಲ್ಲಿಂದ ಕೊಡಿಸೋದು? ಆ ಥರ ಎಲ್ಲ ಆಟ ಮಾಡೋನು. ನಮಗೆ ಅಂದರೆ ಈಗ ನಮ್ಮಲ್ಲೆಲ್ಲ ಒಂದು ಮಾತು ಹೇಳ್ತಾರೆ, ಈಗ ವಯಸ್ಸು ಚಾಕ್ಲೇಟ್ ತಿನ್ನೋ ವಯಸ್ಸಲ್ಲಿ ಮಕ್ಕಳು ಚಾಕ್ಲೇಟ್ ತಿಂತಾರೆ. ನಮಗೆ ಅಜ್ಜಿ ತಾತ ಹೇಳ್ತಾಯಿದ್ರು ನಮಗೆ, ಆ ವಯಸ್ಸು ಬಂದಮೇಲೆ ನಿಂತು ಕೊಟ್ಟರು ತಿನ್ನಲ್ಲ, ಯಾಕೆ ಹಂಗೆ ಆಡ್ತೀರಾ ನೀವು ಅಮ್ಮಂದಿರು, ಸುಮ್ಮನೆ ಬಿಡಿ ಮಕ್ಕಳನ್ನ ಅಂತ ಒಂಥರ ಅವರು ಭಯನೂ ಇರ್ತಾರೆ, ಅಷ್ಟೇ ಪ್ರೀತಿನೂ ಮಾಡ್ತಾರೆ. ನನಗೆ ಆ ಥರದ್ದೊಂದು ಬಂದಿತ್ತು ಅಭ್ಯಾಸ. ಇವನು ಏನು ಕೇಳಿದ್ರು, ಒಂದು ಶೂಸ್ ಕೇಳಿ, ಒಂದು ಕ್ರಿಕೆಟ್ ಕೇಳಿ, ಸ್ವಿಮ್ಮಿಂಗ್ ಕೇಳಿ, ಎಲ್ಲ ಕೊಡ್ಸೋದು ನಾನು ಅವ್ರ ಅಪ್ಪಂಗೆ ಗೊತ್ತಿಲ್ದಂಗೆ. ಏನಂದರೆ ಪರವಾಗಿಲ್ಲ ಅವನೇನೋ ಮಾಡಲಿ ಅಂತ ಅದೇ ಬಂತು. ಜೊತೆಗೆ ಆಮೇಲೆ ಡ್ಯಾನ್ಸು ಹುಚ್ಚು, ಡ್ಯಾನ್ಸ್ಗೆ ಹೋಗೋದು. ಆಮೇಲೆ ಆ ಟೀಚರ್ಸು ಅಷ್ಟೇ. ಇವಳು ಸ್ವಲ್ಪ ಮಗಳು ಒಂದೇ ಕ್ಲಾಸ್ ಇಬ್ಬರು, ಇವಳು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವಳನ್ನು ಒಂದಷ್ಟು ಫೋಟೋ ತೆಗೆದು ಅದೇ ಏನು ಡ್ಯಾನ್ಸ್ಗೆಲ್ಲ ಹಾಕ್ಕೊಂಬಿಡೋದು. ಇವಳನ್ನೊಂದು 7th 8th ಆದಮೇಲೆ ನಾವು ಕಳಿಸ್ಲಿಲ್ಲ, ಸ್ಟಾಪ್ ಮಾಡಿಬಿಟ್ವಿ. ಇವನು ಹಂಗೆ ಕಂಟಿನ್ಯೂ 10th ಆಗಲಿ PUC ಆಗಲಿ ಕ್ಲಾಸಲ್ಲಿ ಸ್ವಲ್ಪ ಓದ್ತಿದ್ರೆ ಓಡೋಗಿ ಡ್ಯಾನ್ಸ್ ಆಡೋದು, ಆ ಗುಂಪು ಕಟ್ಕೊಳ್ಳೋದು,
ಇವೆಲ್ಲ ಬರ್ತಾ ಇತ್ತಲ್ಲ, ಹಂಗಾಗಿ ನಮಗೆ ಆಮೇಲೆ ಸರಿ ಇಲ್ಲ ನನಗೆ ನೀನು ಫೀಸೆಲ್ಲ ಜಾಸ್ತಿ ಕಟ್ಬೇಡ, ನಾನು ಓದಲ್ಲ ಸುಮ್ಮನೆ, ಆಮೇಲೆ ಕಟ್ಟಿದ್ದು ನಿಂಗೆ ವೇಸ್ಟು ಅಂತೆಲ್ಲ ಹೇಳೋನಲ್ಲ. ಆಮೇಲೆ ಇವ್ನಿಗೆ ಇದೇ ಬಂತು ಅಂತ. ಬಟ್ ಇಲ್ಲಿ ಬಂದಾಗಲೂ ಏನೋ ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತಲ್ಲ ಯಾವಾಗಲೂ ಕಾಲು ಎಳಿಯೋದು ನಾನು. ದಬಾಕು ಫಸ್ಟ್ ನೀನು ಅಂತ ಹೇಳೋದು. ಹಂಗೆ ಹೇಳಿ ಅವನಿಗೊಂದು ಮನೇಲಿ ನಾನು ಅವನಿಗೆ ಶತ್ರು, ಅವ್ನು ನನಗೆ ಶತ್ರು, ಅದೇ ಜಗಳಾಡ್ತೀವಿ ಅಂದ್ರೆ ಅದನ್ನೇ. ಅಂದರೆ ಯಾವಾಗಲೂ ಹೊಗಳಲ್ಲ ನಾನು. ನನಗಿರೋ ಬೈಕ್ ಅವನು ಒಂದು ಎದುರಿಸಿ ಏನೋ ಒಂದು ಸ್ಥಾನಕ್ಕೆ ತರಬೇಕು. ಈಗ ನಮ್ಮ ರಾಜು ಬೈತಾರೆ ಅಂದರೆ ಪಾತ್ರ ಚೆನ್ನಾಗಿ ಬರಲಿ ಅಂತ, ಹಂಗೆ ನಾನು ಅವ್ನು ಚೆನ್ನಾಗಿ ಬರಲಿ ಅಂತ ಹೇಳೋದು. ಅಂದರೆ ನಮ್ಮಲ್ಲೊಬ್ರು ದೊಡ್ಡವರು ಇಲ್ವಲ್ಲ, ಅವ್ರ ಡ್ಯಾಡಿಗೆ ಏನೂ ಹೇಳಂಗಿಲ್ಲ. ಹೇಳ್ಬಿಟ್ರೆ ಏನಕ್ಕೆ ಅದೆಲ್ಲ ಮಾಡ್ತಾನೆ, ಅವನ್ನ ಸುಮ್ಮನೆ ಕೇಳಿದ್ದು ಕೊಡಿಸಿ ಹಾಳು ಮಾಡಿದ್ಯಾ ಅಂತ ಬೈತಾರೆ. ಆ ಥರದಲ್ಲಿ ಬಂದ. ಅದೇನೋ ಹಂಗೋಗಿ ಕಡೆಗೆ ಇಲ್ಲೇ ಇತ್ತು ಜೀವನ. ಬಂದ್ವಿ. ಸೀರಿಯಲ್ಲು ಒಂದು 4 ಸೀರಿಯಲ್ಲು ಮಾಡ್ತಿದ್ರು. ಏನದು ಸುಮ್ಮನೆ ಅವ್ನು ಬಟ್ಟೆ ತೊಗೊಳ್ಳೋನು ವಾಪಸ್, ಏನು ದುಡ್ಡೇನು ಮನೆ ಕೊಡೋಕ್ಕಾಗ್ತಿಲ್ಲ. ಸೀರಿಯಲ್ ಮಾಡೋದು, ಅವನಿಗೆ ಆ ಬಟ್ಟೆ ವಾಶ್ ಮಾಡೋದು, ಆ ಪ್ಯಾಕ್ ಮಾಡೋದು, ಅದೆಲ್ಲ ಮಾಡ್ತಾಯಿದ್ವಿ. ಹಂಗಾಗಿ ಬಂತು. ಬಟ್ ಬರ್ತಾ ಗೊತ್ತಾಗೋಯ್ತು ಇವ್ನು ಇದರಲ್ಲೇ ಇರ್ತಾನೆ, ಇನ್ನು ಇದಕ್ಕೆ ನಾವು ಸ್ಟ್ರಗಲ್ ಮಾಡಬೇಕು ಅಂತ ಎಲ್ಲ ಬೆಂಗಳೂರಿಗೆ ಬಂದ್ವಿ.